ಹೂನಂತ ಹುಡುಗಿಗೆ ಹೂವಿನಂತ ಸೀರೆ. ಎಷ್ಟು ಮುದ್ದ ಕಾಣಿಸ್ತಾ ಗೊತ್ತಾ ಈ ಸೀರೆಯಲ್ಲಿ ನೀನು. ನನಗೆ ನನ್ನ ಸಂಸಾರ ಯಾವತ್ತು ಭಾರ ಅಲ್ಲ ಗಿರ್ಜಾ. ತಾಯಿಗೆ ಮಗು ಭಾರ ಅಲ್ಲ, ಹೆತ್ತವ್ರಿಗೆ ಮಕ್ಕಳು ಭಾರ ಅಲ್ಲ. ನಾನು ಪ್ರೀತಿಯಿಂದನೇ ಮನೆ ನಡೆಸ್ತಾ ಇದ್ದೀನಿ, ಅದನ್ನ ತಿಳ್ಕೊಳ್ಳಿ. ಆದ್ರೆ ಇವನು ನಾನು ಹೇಳದೆಲ್ಲ ಬಿಟ್ಟು ಬೇರೆದೆಲ್ಲ ಮಾಡ್ತಾ ಇದ್ದಾನೆ. ನೀವ್ ಹೇಳ್ದೆ ಇದ್ರು ಅವನು ಇವಾಗ ಯಾವ್ದೋ ಒಂದ್ ಕೆಲ್ಸ ಹುಡ್ಕೊಂಡ್ ಮಾಡ್ತಾ ಇದ್ದಾನೆ ರೀ. ಹೋದವಾಗ ಇವೆಲ್ಲ ಯಾಕೆ ಬೇಕು ಅಂತ ನೀವ್ ಅವನ್ನ ಕೇಳ್ಬೋದು. ಆದ್ರೆ ಈಗ ಅವನ್ಗೂ ಮದ್ವೆ ಆಗಿದೆ. ಅವನ್ ಸಂಸಾರದ ಖರ್ಚನ್ನ ಬೇಕೋ ಬೇಡವೋ ಅವ್ನು ನೋಡ್ಕೋಬೇಕಲ್ಲ. ಅದಕ್ಕೆ ಅವನು ಒಂದೊಂದಾಗೆ ಜವಾಬ್ದಾರಿನ ಕಲಿತಾ ಇದ್ದಾನೆ. ಓದೋ ವಯಸ್ಸಿನಲ್ಲಿ ಮದುವೆ ಆಗಿ ವಯಸ್ಸಿಗೆ ಮೀರಿ ಜವಾಬ್ದಾರಿ ತಗೊಂತ ನಾನು ಹೇಳದ್ನ. ಒಂದಂತೂ ಅರ್ಥ ಆಗಿದೆ ಗಿರ್ಜಾ, ಯಾರ್ಗ್ ಏನ್ ಬೇಕೋ ಅದನ್ನೇ ಮಾಡೋದು. ನಮ್ ಮಾತುಗೂ ಬೆಲೆ ಇಲ್ಲ, ನಮ್ ಕನ್ಸುಗಳೆಲ್ಲ ಮಣ್ಪಾಲು. ಇಲ್ಲ ರೀ, ನೀವ್ ಯಾಕೆ ಹಾಗೆ ಅನ್ಕೋತೀರಾ? ನೋಡ್ತಾ ಇರಿ, ಖಂಡಿತ ಒಂದಿನ ನಂಬಲ್ಲಪ್ಪ ಕಲೆಕ್ಟರ್ ಆಗ್ತಾನೆ ರೀ. ನನ್ಗ ನಂಬಿಕೆನೆ ಹುಟ್ಟೋಗಿದೆ ಗಿರ್ಜಾ. ಈ ಜನ್ಮದಲ್ಲಿ ನನ್ ಕನ್ಸುಗಳು ಯಾವ್ದು ನನ್ಸಾಗಲ್ಲ ಅನ್ನೋದು ನನ್ಗೆ ಅರ್ಥ ಆಗಿದೆ. ಏನೋ ನನ್ ಮಗ ಮಾಧವನ್ ಮದ್ವೆ ನಾನು ಅನ್ಕೊಂಡಂಗ್ ನಡೀತಾ ಇದೆ, ಅದೇ ಸಮಾಧಾನ. ಹೋಗ್ಲಿ ಬಿಡು, ಅವನ್ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. ನಾನು ಅವನ್ಗೇನು ಬುದ್ಧಿ ಹೇಳಕ್ ಬರೋದಿಲ್ಲ. ವಲ್ಲಭ ಕೆಲ್ಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖುಷಿ ಪಡ್ತಾರೆ ಅನ್ಕೊಂಡ್ರೆ ಇವ್ರೇನ್ ಹೀಗೆ ಹೇಳ್ಬಿಟ್ರು. ಏನ್ ಯೋಚನೆ ಮಾಡ್ತಾ ಇದೆಯಾ ಇನ್ನು? ಮಲ್ಕೋ, ಲೇಟ್ ಆಯ್ತು. ಬೆಳಗ್ಗೆ ಬೇಗ ಎದ್ದು ಹೇಳ್ಬೇಕು. ರಕ್ಷಾ ಇಲ್ಲಿ ಓದ್ತಾ ಇದ್ದಲ್ಲಿ ತಾನೆ? ಹೋರಿ ಚೌಟ್ರಿ ಜವಾಬ್ದಾರಿನ ನೀವೇ ವಹಿಸ್ಕೊಂಬಿಡಿ. ಏನಾಯ್ತು ಬೀಗ್ರೆ? ಒಪ್ಪಿಗೆ ಅಲ್ವಾ? ಹಾ ಸರಿ ಬೀಗ್ರೆ, ಹಾಗೆ ಆಗ್ಲಿ. ಮತ್ತೆ ಇನ್ನೊಂದ್ ವಿಷಯ ಬೀಗ್ರೆ, ನಾವ್ ಮೊದ್ಲೇ ಹೇಳ್ದಾಗೆ ನಮ್ ಕಡೆ ಸಂಬಂಧಿಕರು ತುಂಬಾ ಜಾಸ್ತಿ ಇದಾರೆ. ಮದ್ವೆಗೆ ದಂಡಿಯಾಗಿ ಬರ್ತಾರೆ. ಅದ್ರಲ್ಲೂ ಊಟದ ವಿಷಯದಲ್ಲಂತೂ ಪಲ್ಯ ಹೀಗೆ ಆಗ್ಬೇಕು, ಪಾಯಸ ಹೀಗೆ ಇರ್ಬೇಕು ಅಂತ ಹಠ ಮಾಡಿ ಕುತ್ಕೊಂಡ್ಬಿಡ್ತಾರೆ. ಆ ತಲೆನೋವೆಲ್ಲ ನೀವ್ ತಗೊಳ್ಳೋದು ನಮ್ಗಿಷ್ಟ ಆಗಲ್ಲ ಬೀಗ್ರೆ. ಅದಕ್ಕೆ ಊಟದ ಖರ್ಚೆಲ್ಲ ನಾವೇ ನೋಡ್ಕೊಂಡ್ಬಿಡ್ತೀವಿ. ಓಕೆ ಅಲ್ವಾ? ಎಂತ ಜಾಣ್ರಿ ಇವ್ರು, ಇರೋದ್ರಲ್ಲಿ ಊಟದ್ದೇ ಕಮ್ಮಿ ಖರ್ಚು, ಅದನ್ನ ತಾವೇ ನೋಡ್ಕೋತೀವಿ ಅನ್ಬಿಟ್ರಲ್ಲ. ಏನಾಯ್ತು ಬೀಗ್ರೆ? ಹಾ ಸರಿ ಸರಿ, ಹಾಗೆ ಆಗ್ಲಿ. ಹುಡುಗಿಗೆ ತಾಳಿನ ನಾವೇ ಮಾಡಿಸ್ಕೊಡ್ತೀವಿ. ಮಂಗಳಸೂತ್ರ ಒಂದು 30-35 ಗ್ರಾಮ್ದಿರುತ್ತೆ. 2 ಎಳೆ ಮಾಡಿಸ್ಕೊಡ್ತೀವಿ. ನಿಮಗ್ ಸರಿನಾ? ಕೇಶ್ವ, ಏನು ಇದು? ಅತ್ತೆ ಸೊಸೆಗೆ 35 ಗ್ರಾಮ್ದು ತಾಳಿ ಸರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮನೇಲಿ ಸೊಸೆರು ಅಂತ ನಾನು ಅಮ್ಮು ಇಬ್ರು ಇದೀವಿ. ಇಬ್ರು ಮದ್ವೆ ಆದಾಗಿಂದ ಅರ್ಶಿನ ದಾರದಲ್ಲೇ ದಿನ ಕಳೀತಾ ಇದೀವಿ. ಇದು ಅನ್ಯಾಯ ಕಣೋ. ಮೀನಮ್ಮ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಮರ್ಯಾದೆ ತೆಗಿಬೇಡ ಕಣೆ, ಪ್ಲೀಸ್. ಆಂಟಿ, ಹುಡುಗಿಗೆ ಬಂಗಾರ ಎಷ್ಟು ಹಾಕ್ತಿದ್ದೀರಾ? ಅಂದ್ರೆ ಇದ್ರಲ್ಲೇನು ಹುಡುಗನ್ ಕಡೆಯವರು ಹುಡುಗಿ ಕಡೆಯವರು ಅಂತ ಬರೋದಿಲ್ವಲ್ಲ. ಎಲ್ಲಾ ಕಡೆನೂ ಹುಡುಗಿ ಕಡೆಯವರೇ ಹುಡುಗಿಗೆ ಬಂಗಾರ ಹಾಕಿ ಕಳ್ಸೋದಲ್ವಾ? ಎಷ್ಟು ಹಾಕ್ತಿದ್ದೀರಾ? ಧನ್ಯ, ಏನಮ್ಮ ಇದು? ಅವ್ರ ಮನೆ ಹುಡುಗಿ ಎಷ್ಟಾರು ಬಂಗಾರ ಹಾಕೊಳ್ಳಿ, ಎಷ್ಟಾಗ್ತೀರಾ ಅಂತೆಲ್ಲ ಕೇಳಬಾರ್ದು, ತುಂಬಾ ಅಭಾಸ ಆಗುತ್ತೆ. ಅಯ್ಯೋ ಅಪ್ಪ, ನಾನೇನ್ ಕೇಳ್ದೆ. ಈಗ ನನ್ ಮದ್ವೆ ಟೈಮಲ್ಲಿ ನಮ್ಮ ಅತ್ತೆ ಮನೆಯವ್ರು ನಿಮ್ನ ಕೇಳಿದ್ರು ತಾನೆ ಎಷ್ಟ್ ಬಂಗಾರ ಹಾಕ್ತಿದ್ದೀರಾ ಅಂತ. ನೀವೇನೋ ನಿಮ್ ಖುಷಿಗೆ 25,000 ಹಾಕಿದ್ರಿ. ಅದೇ ತರ ಕೇಳ್ತಿದ್ದೀನಪ್ಪ. ನೋಡಮ್ಮ, ಈಗಾಗ್ಲೇ ನಿಮ್ ಮನೆಗೆ 2 ಸೊಸೆರ್ ಬಂದಿದ್ದಾರೆ. ಅವ್ರು ಬರ್ತಾ ಎಷ್ಟು ಒಡವೆ ತಂದಿದ್ರು ನಾನು ನನ್ ಮಗಳಿಗಷ್ಟೇ ಒಡವೆ ಹಾಕಿಸ್ತೀನಿ, ಸರಿನಾ? ಅವ್ರೆಲ್ ಬಂಗಾರ ತಂದ್ರು? ನನ್ 2ನೇ ತಮ್ಮ 3ನೇ ತಮ್ಮ ಇಬ್ರು ಲವ್ ಮಾಡಿ ಮದ್ವೆ ಆಗಿರೋದು. ಅದಕ್ಕೆ ಬಂಗಾರನೂ ಇಲ್ಲ, ಏನೂ ಇಲ್ಲ. ಧನ್ಯ, ಓ, ಈ ವಿಷಯ ನನಗ್ ಗೊತ್ತಿತ್ತು, ಹಾಳಾದ್ ಮರವು ಮರ್ತ್ಬಿಟ್ಟೆ. ಮೀನಾ, ನೀನೇನ್ ಬೇಜಾರ್ ಮಾಡ್ಕೋಬೇಡಮ್ಮ. ಈಗೇನೋ ನಮ್ಮನೆ 2ನೇ ಸೊಸೆ 3ನೇ ಸೊಸೆ ಮೇಲೆ ಅವ್ರ ಅಪ್ಪಂದಿರು ಸಿಟ್ ಮಾಡ್ಕೊಂಡಿರ್ಬೋದು. ಆದ್ರೆ ಮುಂದೆ ಸಿಟ್ಟೆಲ್ಲ ಕಡಿಮೆ ಆಗಿ ಮಗಳು ನಮ್ಮ ಮಮಕಾರ ಕಾಡುತ್ತೆ. ಆಗ ಹುಡ್ಕೊಂಡ್ ಬಂದೇ ಬರ್ತಾರೆ.
ಮೀನಾ ಅವರಪ್ಪ ಗವರ್ಮೆಂಟ್ ಕೆಲ್ಸದಲ್ಲಿದ್ದವ್ರು, ಇನ್ನು ಅಮೂಲ್ಯ ಅವರಪ್ಪ ಊರ್ಗೆ ದೊಡ್ಡ ಮನುಷ್ಯರು. ಇಬ್ರು ಒಡವೆ ಹಾಕೇ ಹಾಕ್ತಾರೆ, ನೀವೇನು ಯೋಚನೆ ಮಾಡ್ಬೇಡಿ. ಈಗೇನಮ್ಮ, ನಿನ್ ಮದ್ವೆ ಟೈಮಲ್ಲಿ ಬೀಗರು ನಿನ್ಗೆ 25,000 ಬಂಗಾರ ಹಾಕ್ಸಿದ್ರು ಅಷ್ಟೇ ತಾನೇ? ನಾವು ಅಷ್ಟೇ ಹಾಕ್ತಿವ್ ಬಿಡು. ಹಾ, ನನ್ ಮದ್ವೆ ಆಗಿ 4 ವರ್ಷ ಆಯ್ತು. ಆಗ್ಲೇ ನಮ್ಮಪ್ಪ 25,000 ಬಂಗಾರ ಹಾಕಿದ್ರು. ನೀವ್ ಯೋಚನೆ ಮಾಡಿ. ಧನ್ಯ, ನೀನ್ ಸ್ವಲ್ಪ ಸುಮ್ನೆ ಇರಮ್ಮ. ಅವ್ರ ಅನುಕೂಲ ನೋಡಿ ಅವ್ರು ಹಾಕಿಸ್ತಾರೆ. ಆಯ್ತಮ್ಮ, ನನಗೂ ಬೇಡ ನಿನ್ಗೂ ಬೇಡ. ಒಂದು 40,000 ಹಾಕಿಸ್ತೀನಿ, ಓಕೆನಾ? ಸರಿ ಸರಿ, ಇನ್ನು ನಂದೇನ್ ತಕರಾರಿಲ್ಲ ಅಪ್ಪ, ನಾನು ನಿನ್ ಸುಮ್ನೆ ಆಗ್ಬಿಡ್ತೀನಿ. ಅಪ್ಪ, ನಾವೆಲ್ಲರೂ ಸೀರೆ ತಗೊಂಡಿದ್ದಾಯ್ತಲ್ಲ. ಎಲ್ಲಾ ಸೀರೆ ತುಂಬಾ ಚೆನ್ನಾಗಿದೆ. ನಿಮ್ ಮಾವ ನೋಡಿದ್ರೆ ಎಲ್ಲ ಇಷ್ಟಪಡ್ತಾರೆ. ಗಿರ್ಜಾ, ಹಾ. ಹಾ, ಎಲ್ಲ ಆಯ್ತಾ? ಸೀರೆ ಸೆಲೆಕ್ಷನ್ ಮುಗಿತಾ? ಹಾ, ಇಲ್ಲೋಡಿ, ಪ್ರಿಯಾಗೆ ಅಂತ 4 ಸೀರೆ ತಗೊಂಡಿದೀವಿ. ಇದ್ರಲ್ಲಿ ನೀವ್ ಯಾವ್ದು ಇಷ್ಟ ಪಡ್ತೀರೋ ಅದನ್ನ ತಗೊಳ್ಳೋಣ. ಪರವಾಗಿಲ್ವೇ? ನಾನು 25,000 ರೂಪಾಯಿ ಸೀರೆ ತಗೊಳಕ್ ಹೇಳಿದ್ರೆ ನೀನ್ ಇನ್ನೂ 1,500 ರೂಪಾಯಿ ಕಮ್ಮಿದ್ನೇ ತಗೊಂಡಿದ್ಯಾ? ಬಲೆ ಬಲೆ ಗಿರ್ಜಾ, ನೀನು ನಿನ್ ಸೊಸೆ ಸಂಸಾರನ ಚೆನ್ನಾಗಿ ತುಗಿಸ್ತೀರ. ಹಾಗೆಲ್ಲ ರೀ, ಅದು 30,000 ರೂಪಾಯಿ ಸೀರೆ. ಡಿಸ್ಕೋ ಎಲ್ಲ ಹೋಗಿ 23,000 ಚಿಲ್ರೆ ಅಷ್ಟೇ. ಅತ್ತೆ, ಅದು ಡಿಸ್ಕೋ ಅಲ್ಲ, ಡಿಸ್ಕೌಂಟು. ಹಾ, ಅದೇ. ಇರ್ಲಿ ಇರ್ಲಿ, ಇನ್ನೇನು ಸ್ವಲ್ಪ ಹೊತ್ತಿಗೆ ಬೀಗರು ಬಂದ್ಬಿಡ್ತಾರೆ. ಈ ಸೀರೆಗಳಲ್ಲಿ ಯಾವ್ದು ಬೇಕು ಅಂತ ಅವರೇ ಸೆಲೆಕ್ಟ್ ಮಾಡ್ಲಿ. ತಗೋ, ನೀವೆಲ್ಲ ಸೀರೆ ಸೆಲೆಕ್ಟ್ ಮಾಡಿದ್ರಾ? ಮಾವ, ನಮ್ ಎಲ್ರಿಗೂ ತುಂಬಾ ಕನ್ಫ್ಯೂಷನ್ ಆಯ್ತು. ಅದಕ್ಕೆ ಎಲ್ರು 2 ಸೀರೆ ತಗೊಂಡಿದೀವಿ. ಅದ್ರಲ್ಲಿ ಒಂದೊಂದ್ ಸೆಲೆಕ್ಟ್ ಮಾಡ್ಬಿಡಿ, ನಮ್ಗೂ ಖುಷಿ ಆಗುತ್ತೆ, ಅದನ್ನ ತಗೋತೀವಿ. ಬೀಗ್ರೆ, ಬನ್ನಿ ಬನ್ನಿ. ಬೀಗ್ರೆ, ಬರೋದು ಸ್ವಲ್ಪ ಲೇಟ್ ಆಯ್ತು, ಕ್ಷಮಿಸಿ. ಅಯ್ಯೋ, ಕ್ಷಮೆ ಇಲ್ಲ, ಯಾಕೆ? ಪರವಾಗಿಲ್ಲ ಬಿಡಿ. ಅದು ನಾವು ನಮ್ಗೆಲ್ಲ ಸೀರೆ ಸೆಲೆಕ್ಟ್ ಮಾಡ್ತಿದ್ರಿ. ಹಾಗೆ ಪ್ರಿಯಾಗೂ 4 ಸೀರೆ ನೋಡಿದೀವಿ. ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳಿ. ಅಯ್ಯೋ ಬಿಕ್ಕಿ ಅವ್ರೆ, ಪ್ರಿಯಾದೆಲ್ಲ ಆಮೇಲೆ. ಮೊದ್ಲು ನಾನ್ ನಿಮ್ಗೆಲ್ಲ ಸೀರೆ ಸೆಲೆಕ್ಟ್ ಮಾಡ್ಬೇಕು. ನಮ್ಗೆಲ್ಲನಾ? ಹಾ, ನಿಮ್ಗೆ ಬೀಗ್ರೆ, ನಿಮ್ಗೆ, ನಿಮ್ ಸೊಸೆಯರಿಗೆ, ನಿಮ್ ಮಗಳಿಗೆ, ನಿಮ್ಗೆಲ್ಲ ನಾನೇ ನನ್ ಕೈಯಾರೆ ಸೀರೆ ಸೆಲೆಕ್ಟ್ ಮಾಡ್ಬೇಕು. ನನಗ್ ಮೊದ್ಲು ಬೀಗ್ರು ಮುಖ್ಯ, ನಮ್ದೆಲ್ಲ ನಡೆಯುತ್ತೆ. ಏನ್ ಹಾಡ್ ನೋಡ್ತಾ ನಿಂತ್ಬಿಟ್ರಿ ಬೀಗ್ರೆ? ಒಬ್ಬೊಬ್ರಿಗೂ ಅವ್ರಿಗೆ ಒಪ್ಪೋ ತರ ಸೀರೆ ಸಖತ್ತಾಗಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನನ್ ರೆಗ್ಯುಲರ್ ಕಸ್ಟಮರು, ಎಲ್ಲೆಲ್ಲಿ ಯಾವ್ಯಾವ ಸೀರೆ ಸಿಗುತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು. ನೀವು ಬನ್ನಿ, ಇದೆಲ್ಲ ಬೇಡ, ಬನ್ನಿ ನೀವು ಹೇಳ್ತೀನಿ. ನೀವು ಬನ್ನಿ. ತುಂಬಾ ನಾಚ್ಕೋತೀರಾ ನೀವು. ಬನ್ನಿ, ಕುತ್ಕೊಳ್ಳಿ. ಇವ್ರು ನಮ್ ಬೀಗ್ರು, ಎಷ್ಟು ಚೆನ್ನಾಗಿದಾರ ನೋಡಿ, ಮುದ್ದಾಗೆ. ಇವ್ರಿಗೆ ಸೂಟ್ ಆಗೋ ತರ ಒಂದು ಸೂಪರ್ ಸ್ಯಾರಿ ತೋರಿಸಿ. ಎಕ್ಸ್ಕ್ಲೂಸಿವ್ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಮ್ಯಾಮ್. ಓಹೋ, ತುಂಬಾ ಚೆನ್ನಾಗಿದೆ. ಹಾ, ಚೆನ್ನಾಗೇನೋ ಇದೆ. 45,000ನಾ? ಆದ್ರೆ ಸಿಕ್ಕಾಪಟ್ಟೆ ಭಾರ. ಇಷ್ಟೊಂದ್ ಭಾರವಾದ ಸೀರೆ ಉಟ್ಕೊಂಡು ಓಡಾಡಿದ್ರೆ ನಮ್ ಬೀಗ್ರು ಸುಸ್ತಾಗಿ ಹೋಗುತ್ತೆ. ಇದ್ ಬೇಡ, ಒಂದ್ ಸ್ವಲ್ಪ ಲೈಟ್ ವೆಯ್ಟ್ ತೋರಿಸಿ. ನೋಡೋಣ ಇರಿ ಬೀಗ್ರೆ, ನೋಡೋಣ ಇರಿ. 2,500 ಇದು ಕರೆಕ್ಟ್ ಆಗಿದೆ ಇವ್ರಿಗೆ. ಓ, ಸೂಪರ್, ಸಖತ್ತಾಗಿದೆ ಬೀಗ್ರೆ. ಅವತ್ ನೋಡಿದ್ರೆ ಎಲ್ಲಮ್ಮನ್ ತರ ಕಾಣ್ತಿದ್ರಿ, ಇವತ್ತು ಥೇಟ್ ಬಾದಾಮಿ ಬನಶಂಕರಿ ತರ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರ. ಇದು ನಿಮ್ಮದ್ ಫಿಕ್ಸ್. ಬೀಗ್ರೆ, ಗಂಡ ಹೆಂಡತಿ ಮಧ್ಯೆ ನಾನು ಯಾಕೆ? ನೀವೇ ಹೋಗಿ ತೋರ್ಸಿ ಸೀರೆನ. ತೋರ್ಸಿ, ಹೋಗಿ. ನಾಚಿಕೆ ಅವರು ಪಾಪ. ಅದೇ ತರ ಇನ್ನು 3 ಸೀರೆ ಬೇಕು, ಎಲ್ಲ ಲೈಟ್ ವೇಟ್. ಅಯ್ಯೋ,
ಈ ಸೀರೆ ತುಂಬಾ ಚೆನ್ನಾಗೇ ಇಲ್ಲ, ಇದು ಬೇಡ. ಲುಕ್ಕಿದೆ ನೋಡಿ, ಈ ಬಣ್ಣ ತುಂಬಾ ಚೆನ್ನಾಗಿದೆ. ಏ ಸೂಪರ್ ಆಗಿದೆ ಮೀನಾ. ಅರೆ ಬೊಂಬೆ ತರ ಇದೆಯಲ್ಲಮ್ಮ ಮೀನಾ. ಆ ಬೊಂಬೆ ಬದಲು ನೀವೇನೇ ನಿಲ್ಸ್ಬಿಡ್ಬೇಕಾಗಿತ್ತು. ಇದು ನಿಂಗೆ ಫಿಕ್ಸ್. ನೆಕ್ಸ್ಟ್ ಲೈಟ್ ವೇಟ್. ಹಾ ತುಂಬಾ ಚೆನ್ನಾಗಿದೆ ಅಮೂಲ್ಯ. ಜಬಿಗ್ರಿ ಆ ಕಡೆ ಅಳಿಂದ್ರೆ ಸ್ವಲ್ಪ. ಅಮೂಲ್ಯ, ಹೂವಿನಂತ ಹುಡುಗಿಗೆ ಹೂವಿನಂತ ಸೀರೆ. ಎಷ್ಟು ಮುದ್ದ ಕಾಣಿಸ್ತಾ ಗೊತ್ತಾ ಈ ಸೀರೆಯಲ್ಲಿ ನೀನು. ಬಮ್ಮ ಎಂಜಿದೇವ ಜಾರಗ್ರಿ. ಕುತ್ಕೋ ಕುತ್ಕೋ ಕುತ್ಕೋ. ನಿಮ್ಮಮ್ಮ ತರನೇ ನಾಚ್ಕೋತೀಯ ನೀನು. ಇವಳಿಗೆ ಲೈಟೆಸ್ಟ್ ರೇಟು, ಅದು ಲೈಟೆಸ್ಟ್ ವೇಟ್. ಯಾಕೆ ಕರಿಬೇಕು? ಮುಖನ ಉಪ್ಪಂತ ಇಟ್ಕೊಂಡಿದ್ಯಾ? ಸೀರೆ ಇಷ್ಟ ಆಗಿಲ್ಲ ತಾನೇ? ನಂಗಂತೂ ಈ ಸೀರೆ ಒಂಚೂರು ಇಷ್ಟನೇ ಆಗಿಲ್ಲ. ನಮ್ ಸೆಲೆಕ್ಷನ್ ಎಲ್ಲ ಹೆಂಗಿತ್ತು? ನಮ್ ಸೆಲೆಕ್ಷನ್ ಬೆಡ್ಶೀಟು ಕಂಬ್ಳಿ ಅಂತ ಹೀಯಾಳ್ಸ್ ಮಾತಾಡ್ಬಿಟ್ಟೆ. ಇವಾಗ ಉಟ್ಕೋ ಜಮ್ಕನ. ಓ ಈಗ ಜಾಸ್ತಿ ನೋಡೋದೇ ಬೇಡ. ಚಿನ್ನದಂತ ಹುಡುಗಿಗೆ ಚಿನ್ನದಂತ ಸೀರೆ, ಬಂಗಾರದ ಪುತ್ತಳಿ. ತುಂಬಾ ಚೆನ್ನಾಗಿ ಕಾಣುತ್ತಮ್ಮ. ನಿನಗೆ ಫಿಕ್ಸ್. ನಾವ್ ನೋಡಿದ್ರೆ ಅವ್ರಿಗೆ ಎಷ್ಟು ದುಬಾರಿ ಸೀರೆಗಳನ್ನ ನೋಡ್ತಾ ಇದೀವಿ, ಆದ್ರೆ ಇವರು ನಮ್ಗೆ ಇಷ್ಟು ಕಡಿಮೆ ಸೀರೆ ನೋಡ್ತಾ ಇದಾರೆ.